ನಾವು ಯಾವುದೇ ರೀತಿ ಗ್ಯಾಂಬ್ಲರ್ಸ್ಗೆ ಇದನ್ನು ಪ್ರಮೋಟ್ ಮಾಡ್ತಾ ಇಲ್ಲ. ಸೊ ಆ ರೀತಿ ತಪ್ಪು ಅಭಿಪ್ರಾಯ ಇಟ್ಕೊಳ್ಳೋಕೆ ಹೋಗ್ಬಿಡಿ. ಇದನ್ನು ನಾವು ಬಿಸ್ನೆಸ್ ಸ್ಟೋನ್ ಅಂತಲೂ ಕರಿತೀವಿ, ಲಕ್ ಸ್ಟೋನ್ ಅಂತಲೂ ಕರಿತೀವಿ, ಗ್ಯಾಮ್ಲರ್ ಸ್ಟೋನ್ ಅಂತಲೂ ಕರೀತಾರೆ. ಹಂಗಂತೇಳಿ ಗ್ಯಾಮ್ಲಿಂಗ್ ಆಡೋರೆಲ್ಲ ಇದನ್ನು ಬ್ರೇಸ್ಲೆಟ್ ಕಳಿಸಿ ನಾನು ಹಾಕೊಂಡಿದ ತಕ್ಷಣ ನಾನು ಎಲ್ಲದರಲ್ಲೂ ಗೆಲ್ತೀನಿ ಅಂತಲ್ಲ. ಆ್ಯಕ್ಚುಲಾಗಿ ಆ ಸ್ಟೋನಿಗೆ ಅದೊಂಥರ ಅಡ್ಡ ಹೆಸರು ಇದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ ಅಷ್ಟೇ. ಇಟ್ಸ್ ಬೇಸಿಕಲಿ ಲಕ್ನ ಇಂಪ್ರೂವ್ ಮಾಡುತ್ತೆ ಅಂತ. ಗ್ರೀನ್ ಅವೆಂಚುರಿನ್ ಬ್ರೇಸ್ಲೆಟ್ ಅಂತ ಕರಿತೀವಿ, ಅಥವಾ ಗ್ರೀನ್ ಅವೆಂಚುರಿನ್ ಕ್ರಿಸ್ಟಲ್ ಅಂತಲೂ ಕರಿತೀವಿ ಇದನ್ನು. ನೋಡಿ ಕಾಣಿಸ್ತಾ ಇದೆ ನಿಮಗೆ, ನಾನು ತೋರಿಸ್ತಾ ಇದ್ದೀನಿ. ಈ ಗ್ರೀನ್ ಅವೆಂಚುರಿನ್ ಬ್ರೇಸ್ಲೆಟ್ ಏನು ಶಕ್ತಿನ ಕೊಡುತ್ತೆ ಅಂತಂದರೆ, ಗ್ರೀನ್ ಅವೆಂಚುರಿನ್ ಬ್ರೇಸ್ಲೆಟ್ ಧರಿಸೋದ್ರಿಂದ ನಿಮ್ಮಲ್ಲಿ ಏನಾಗುತ್ತೆ, ಒಂದು ಲಕ್ ಫ್ಯಾಕ್ಟರ್ ಇಂಪ್ರೂವ್ ಆಗುತ್ತೆ, ಒಂದು ಅಬಂಡೆನ್ಸ್ ಕ್ರಿಯೇಟ್ ಆಗುತ್ತೆ, ಒಂದು ಮನಿ ಅಟ್ರಾಕ್ಷನ್ ಸ್ಟೋನ್ ಅಂತಲೂ ಹೇಳ್ತೀವಿ. ಅಥವಾ ನಿಮ್ಮ ಏನೋ ಒಂದು ಜಾಬ್ ಮಾಡ್ತಿದ್ದೀರಾ, ಪ್ರಮೋಷನ್ ಆಗಬೇಕು, ಸೊ ನಿಮ್ಮ ಲಕ್ ಎನ್ಹಾನ್ಸ್ ಆಗಬೇಕು ಅಂತಂದರೆ ಈ ರೀತಿ ಒಂದು ಬ್ರೇಸ್ಲೆಟ್ನ ಹಾಕೊಳ್ಳಿ ಅಂತ ಹೇಳ್ತೀವಿ. ಅಥವಾ ಎಲ್ಲೋ ಒಂದು ಕಡೆ ಸ್ಟಕ್ ಆಗಿಬಿಟ್ಟಿದ್ದೀನಿ ಗುರುಜಿ, ನಾನು ತುಂಬ ದುಡಿತಾನೆ ಇದ್ದೀನಿ, ಯಾವುದೇ ರೀತಿ ಲೈಫಲ್ಲಿ ಚೇಂಜಸ್ ಆಗ್ತಾ ಇಲ್ಲ, ಒಂದು ಪ್ರಮೋಷನ್ ಸಿಗ್ತಾ ಇಲ್ಲ, ಹೊಸ ಆಪರ್ಚುನಿಟಿ ಕ್ರಿಯೇಟ್ ಆಗ್ತಾ ಇಲ್ಲ ಅಂದಾಗಲೂ ಕೂಡ ಇದೊಂದು ಬ್ರೇಸ್ಲೆಟ್ ಅದ್ಭುತವಾದಂಥ ಒಂದು ಶಕ್ತಿನ ಕೊಡುತ್ತೆ. ನೋಡಿ, ಗ್ರೀನ್ ಅಂದ್ರೇ ಒಂದು ಸ್ಯಾಂಕ್ಷನ್ ಮಾಡೋವಂಥ ಕಲರು. ಅಂದರೆ ಆ ಗ್ರೀನ್ ಕಲರ್ ಬಳಸೋದ್ರಿಂದನೇ ನಮ್ಮ ಲೈಫಲ್ಲಿ ಒಂದು ಗ್ರ್ಯಾಂಟನ್ನ ತೊಗೊಳ್ತಾ ಇದ್ದೀವಿ, ಅಥವಾ ಒಂದು ಲಕ್ನ ಒಂದು ನಮ್ಮ ಏನು ಅದೃಷ್ಟದ ಕೀಲಿಕೈ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಆ ರೀತಿ ಒಂದು ವೈಬ್ರೇಷನ್ಸನ್ನು ನಾವೇ ಕ್ರಿಯೇಟ್ ಮಾಡ್ತಾ ಇದ್ದೀವಿ.